Hello dear students, welcome to Common Chemistry. Myself Praveen Bukka. ಇವತ್ತು ನಾವೇನು ಮಾಡೋಣ ಅಂದರೆ ಲೋಹ ಮತ್ತು ಅಲೋಹಗಳ ಬಗ್ಗೆ ಎರಡನೇ ಕ್ಲಾಸನ್ನು ನಾನಿಲ್ಲಿ ತಗೋತಾ ಇದ್ದೀನಿ. ಸೊ ಈ ಮುಂಚೆ ನಾನೇನು ಹೇಳಿದ್ದೆ, ಲೋಹ ಮತ್ತು ಅಲೋಹಗಳ ಬಗ್ಗೆ ಫಿಸಿಕಲ್ ಅಂದರೆ ಭೌತಿಕವಾದಂತಹ ಕ್ಯಾರೆಕ್ಟರೈಸೇಷನ್ ಅಂದರೆ ಸಪರೇಟಾಗಿ ನಾವು ಅವುಗಳ ಕ್ಯಾರೆಕ್ಟರ್ಸ್ಗಳನ್ನು ನಾವು ಸ್ಟಡಿ ಮಾಡಿದ್ವಿ. ಲೋಹಗಳಂದರೆ ಹೇಗಿರ್ತವೆ, ಅಲೋಹಗಳಂದರೆ ಹೇಗಿರ್ತವೆ, ಹೇಗೆ ಅಂದರೆ ಫಿಸಿಕಲಿ, ನಾಟ್ ಬೈ ಮೀನ್ ಆಫ್ ಕೆಮಿಕಲ್. ಅಂದರೆ ಕೆಮಿಕಲಿ ಯಾವ ರಿಯಾಕ್ಷನ್ಸ್ ತೋರಿಸುತ್ತೆ, ಯಾವ್ದು ತೋರಿಸಲ್ಲ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿಲ್ಲ. ಅದನ್ನು ಈಗ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಹಾಗಾದರೆ ಇಲ್ಲಿ ಏನು ಡಿಸ್ಕಸ್ ಮಾಡ್ತಾಯಿದ್ವಿ ಅಂದರೆ ಲೋಹಗಳ ರಾಸಾಯನಿಕ ಗುಣಗಳು, ಅಥವಾ ಹೀಗೂ ಹೇಳ್ಬೋದು ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟಲ್ಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟಲ್ಸ್ ಅಂದರೂ ಕೂಡ ಒಂದೇ. ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಅಂದ ಕೂಡಲೇ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಚಟುವಟಿಕೆಗಳಲ್ಲಿ ಕೊಟ್ಟಿರುವಂಥ ಮೆಟಲ್ಸ್ಗಳದ್ದು ಕೆಲವೊಂದು ಎಕ್ಸ್ಪೆರಿಮೆಂಟೇಷನ್ ಮಾಡಿ ಅವರು ನಮಗೆ ಹೇಳ್ತಾರೆ ಯಾವ ರೀತಿಯಾದಂತಹ ಕೆಮಿಕಲ್ ಕ್ಯಾರೆಕ್ಟರೈಸೇಷನ್ಗಳು ಕೆಲವೊಂದು ಮೆಟಲ್ಗಳು ತೋರಿಸ್ತವೆ ಅಂತ. ಓಕೆನಾ? ಅವುಗಳಲ್ಲಿ ನಾನು ಕೆಲವೊಂದು ಪಟ್ಟಿ ಮಾಡಿದ್ದೀನಿ, ಅವುಗಳದ್ದು ಕೆಲವೊಂದು ಪಾಯಿಂಟ್ಗಳನ್ನು ನಾನು ಹೈಲೈಟ್ ಕೂಡ ಮಾಡಿದ್ದೀನಿ. ಅವುಗಳನ್ನು ನೀವೇನು ಮಾಡಿ ಅಂದರೆ ನೋಟ್ ಮಾಡಿ ಬರೆದಿಟ್ಕೊಳ್ಳಿ. ಓಕೆನಾ? ಓಕೆ. ಸೊ ಎಲ್ಲಕ್ಕೂ ಮುಂಚೆ ಇಲ್ಲಿ ನೋಡಿ, ಒಂದು ಅಲ್ಯೂಮಿನಿಯಂ ಮತ್ತು ಮತ್ತೊಂದು ತಾಮ್ರದ ಬಗ್ಗೆ ಮಾತಾಡ್ತಿದೆ, ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ. ಸಿ, ಕಾಪರ್ ಮತ್ತು ಅಲ್ಯೂಮಿನಿಯಂ ಅದನ್ನು ನಾವು ಏರ್ ಅಂದರೆ ವಿ ವಾಂಟ್ ಟು ಬರ್ನ್, ನಾವು ಅದನ್ನು ಬರ್ನ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಓಕೆನಾ? ಬರ್ನ್ ಮಾಡಬೇಕಾದ್ರೆ ಕಾಪರ್ ಮತ್ತು ಅಲ್ಯೂಮಿನಿಯಂ ಏನಾಗ್ತದೆ, ಬಹಳ ಬೇಗ ಉರಿಯೋದಕ್ಕೆ ಸ್ಟಾರ್ಟ್ ಆಗೋದಿಲ್ಲ. ಇಟ್ ಟೇಕ್ ಅ ಟೈಮ್ ಟು ಬರ್ನ್. ಹಾಗಾದರೆ ಎಲ್ಲ ಮೆಟಲ್ಗಳು ಇದೇ ರೀತಿ ತೋರಿಸ್ತಾವ ಪ್ರಾಪರ್ಟಿ? ಇಲ್ಲ. ಅರ್ಥ ಆಯ್ತಾ ನಾನು ಹೇಳೋದು? ನಾಟ್ ಆಲ್ ಮೆಟಲ್ ಬರ್ನ್ ವೆರಿ ಈಸಿಲಿ, ಇಟ್ ಟೇಕ್ ಎ ಟೈಮ್. ಓಕೆ. ಸೊ ಉರಿದಾಗ ಏನಾಗ್ತವೆ? ಅರ್ಥ ಆಯ್ತಾ ನಾನು ಹೇಳಿದ್ದು? ಗಾಳಿಯಲ್ಲಿ ಉರಿದಾಗ ಮೆಟಲ್ಗಳು ಏನಾಗ್ತವೆ? ವಾಟ್ ವಿಲ್ ಹ್ಯಾಪನ್ ವೆನ್ ದೇ ಬರ್ನ್ ಇನ್ ದ ಏರ್? ಅದರಲ್ಲಿ ಇಲ್ಲಿ ನಾನು ಹೈಲೈಟ್ ಮಾಡಿದ್ದೆನಲ್ಲ, ಇದನ್ನು ನೋಡ್ಕೊಳ್ಳಿ. ಇಲ್ಲಿ ನಾನೇನು ಹೇಳ್ತಾ ಇದ್ದೀನಪ್ಪ ಅಂದರೆ, ಇದೇನಿದೆಯಲ್ಲ ಉರಿದಾಗ ಇಲ್ಲಿ ತೊಗೊಂಡಿರೋದು ಯಾವುದಿದೆ ರೀ? ಇಲ್ಲಿ ತೊಗೊಂಡಿರೋದು ಮ್ಯಾಗ್ನೀಷಿಯಮ್ ಇದೆ. ವಿ ಆರ್ ಟಾಕಿಂಗ್ ಅಬೌಟ್ ದ ಮ್ಯಾಗ್ನೀಷಿಯಮ್. ಮ್ಯಾಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಏರ್ ಟು ಗಿವ್ ಎ ಡ್ರಾಝಲಿಂಗ್ ವೈಟ್ ಫ್ಯೂಮ್ಸ್. ಡ್ರಾಝಲಿಂಗ್ ವೈಟ್ ಫ್ಯೂಮ್ಸ್. ಅರ್ಥ ಆಯ್ತಾ? ಎಕ್ಸಾಮಲ್ಲಿ ಕ್ವಶನ್ಸ್ ಬಂದರೆ ಬರಬಹುದು. ಅಂದರೆ ಏನಂತಪ್ಪ ಅಂದರೆ, ಮ್ಯಾಗ್ನೀಷಿಯಮು ಬರ್ನ್ ಮಾಡಿದಾಗ ಯಾವ ಕಲರ್ ಫ್ಲೇಮ್ ಕೊಡ್ತದೆ? ಅರ್ಥ ಆಯ್ತಾ? ವಿಚ್ ಕಲರ್ ಫ್ಲೇಮ್ ವಿಲ್ ಬಿ ಗಿವನ್ ಬೈ ದ ಮೆಟಲ್ ಮ್ಯಾಗ್ನೀಷಿಯಮ್ ವೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಬರ್ನ್. ಬರ್ನ್ ಮಾಡಿದಾಗ ಕೊಡುವಂಥ ಕಲರ್ ಯಾವುದಿದೆ ಅಂದರೆ ಪ್ರಕಾಶಮಾನವಾದಂತಹ ಬಿಳಿ ಜ್ವಾಲೆಯನ್ನು ಕೊಡ್ತದೆ. ಡ್ರಾಝಲಿಂಗ್ ವೈಟ್ ಫ್ಯೂಮ್ಸ್. ಸರಿನಾ? ಸೊ ಇದೊಂದನ್ನು ನೆನಪಿಟ್ಕೊಳ್ಳಿ. ಬನ್ನಿ ಹಾಗಾದರೆ ಇಲ್ಲಿ ಚಟುವಟಿಕೆಯಲ್ಲಿ ಕೊಟ್ಟಿರೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ನೋಡೋಣ. ಓಕೆನಾ? ಸೊ ಇಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಅವರು ಇಲ್ಲಿ ಕೆಲವೊಂದು ಕ್ವಶನ್ಸ್ ಕೇಳಿದ್ದಾರೆ. ಯಾವ ಲೋಹ ಸುಲಭವಾಗಿ ಉರಿಯುತ್ತದೆ? ಹಾಗಾದರೆ ಉರಿದಾಗ ಯಾವ ಬಣ್ಣದ ಜ್ವಾಲೆ ನಿಮಗೆ ಕಾಣ್ತದೆ? ಅರ್ಥ ಆಯ್ತಾ ನಾನು ಹೇಳಿದ್ದು? ಜೊತೆಗೆ ಉರಿದ ನಂತರ ಲೋಹದ ಮೇಲ್ಮೈ ಹೇಗೆ ಕಾಣ್ತದೆ? ವಾಟ್ ವಿಲ್ ಬಿ ದಿ ಸರ್ಫೇಸ್, ಹೌ ಇಟ್ ವಿಲ್ ಲುಕ್? ಮತ್ತು ಆಕ್ಸಿಜನ್ ಜೊತೆ ಲೋಹಗಳ ಪರಿವರ್ತನೆ ಇಳಿಕೆಯ ಕ್ರಮದಲ್ಲಿ ಜೋಡಿಸಿ. ಉತ್ಪನ್ನಗಳು ನೀರಿನಲ್ಲಿ ವಿಲೀನಗೊಳ್ಳುತ್ತವೆ. ಈ ರೀತಿ ಕ್ವಶನ್ಸ್ಗಳು ಮಾಡಿದ್ದಾನೆ. ಅರ್ಥ ಆಯ್ತಾ? ಇವುಗಳ ಕ್ವಶನ್ಸ್ ನಾವು ಆನ್ಸರನ್ನು ಒನ್ ಬೈ ಒನ್ ನೋಡಿಕೊಂಡು ಹೋಗೋಣ. ಸರಿನಾ? ಅದನ್ನೇ ನಾನು ಇಲ್ಲಿ ಇಂಗ್ಲೀಷಲ್ಲಿ ಕೂಡ ತೊಗೊಂಡಿದ್ದೀನಿ. ವಿಚ್ ಆಫ್ ದ ಫಾಲೋವಿಂಗ್ ಮೆಟಲ್ ವಿಲ್ ಬರ್ನ್ ಈಸಿಲಿ? ಯಾವ ಫಾಲೋವಿಂಗ್ ಮೆಟಲ್ಸ್ಗಳು ಅಂದರೆ ಅವನು ಕೊಟ್ಟಿದ್ದಾನಲ್ಲ, ಅದ್ರ ಮೇಲೆ ಒಂದು ಕ್ವಶನ್ ಬರಬಹುದು. ಅಂದರೆ ಕೆಲವೊಂದು ಕೊಟ್ಬಿಡ್ತಾನೆ, ಇವು ಎಲಿಮೆಂಟ್, ಇವು ಕಾಣ್ತಾ ಇದ್ದಾವಲ್ಲ, ದೀಸ್ ಆರ್ ದ ಎಲಿಮೆಂಟ್. ಇದರದೊಂದು ಪಟ್ಟಿ ಕೊಟ್ಟಿದ್ದಾನೆ. ಅಲ್ಯೂಮಿನಿಯಂ, ಕಾಪರ್, ಐರನ್, ಲೆಡ್, ಮ್ಯಾಗ್ನೀಷಿಯಂ, ಜಿಂಕ್ ಮತ್ತು ಸೋಡಿಯಂ. ಸೊ ಇವುಗಳದ್ದು ಏನು ಮಾಡಿ ಅಂತ ಹೇಳ್ತಿದ್ದಾನೆ ಅಂದರೆ, ಡಿಕ್ರೀಸಿಂಗ್ ಆರ್ಡರಲ್ಲಿ ರಿಯಾಕ್ಟಿವಿಟಿನ
ವಿತ್ ಆಕ್ಸಿಜನ್ ಬಗ್ಗೆ ಹೇಳ್ರಿ ಅಂತ ಕೇಳ್ತಾ ಇದ್ದಾನೆ. ಓಕೆನಾ. ಅದೇ ರೀತಿ ಇವುಗಳು ಸಾಲ್ಯುಬಲ್ ಪ್ರಾಡಕ್ಟ್ ಏನಿದೆ, ವಾಟ್ರಲ್ಲಿ ಸಾಲ್ಯುಬಲ್ ಆದಾಗ ವಾಟ್ ವಿಲ್ ಬಿ ದಿ ಪ್ರಾಡಕ್ಟ್ ಅಂತ ಕೇಳಿದ್ದಾನೆ. ಓಕೆ. ಸೊ ಒನ್ ಬೈ ಒನ್ ನಾವೇನು ಮಾಡೋಣ, ಡಿಸ್ಕಸ್ ಮಾಡ್ಕೊತ ಹೋಗೋಣ. ಇಲ್ಲಿ ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಮೆಟಲ್ಸ್ ಆರ್ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ಸ್. ಮೆಟಲ್ಸ್ಗಳೇನಿದೆ ರೀ, ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ಸ್ಗಳಿದ್ದಾವೆ. ಮೆಟಲ್ಸ್ ಆರ್ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ಸ್ ಅಂದರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಏನು ಕೊಡ್ತದೆಪ್ಪ ಅಂದರೆ ಮೆಟಲ್ ಆಕ್ಸೈಡ್ಸ್ಗಳು ಕೊಡ್ತದೆ. ಏನು ಕೊಡ್ತದೆ? ಮೆಟಲ್ ಆಕ್ಸೈಡ್ಸ್. ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಅಂದರೆ ಯಾವುದು ಕರಿತೀವಿ? ಅಲ್ಕಲಿ ಮತ್ತು ಅಲ್ಕಲೈನ್ ಅರ್ತ್ ಮೆಟಲ್ಸ್. ಯಾವುದ್ರಿ? ಅಲ್ಕಲಿ ಮತ್ತು ಅಲ್ಕಲೈನ್ ಅರ್ತ್ ಮೆಟಲ್ಸ್. ಅಲ್ಕಲೀನ್ ಮತ್ತು ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂದರೆ ಯಾವುದು ಕರೀತಾರೆ? ಗ್ರೂಪ್ 1 ಮತ್ತು ಗ್ರೂಪ್ 2. ಗ್ರೂಪ್ 1 ಮತ್ತು ಗ್ರೂಪ್ 2ಗಳಿಗೆ ನಾವೇನಂತ ಕರಿತೀವಿ? ಗ್ರೂಪ್ 1ಗೆ ಅಲ್ಕಲಿ ಮೆಟಲ್ ಅಂತ ಕರೆದ್ರೆ ಗ್ರೂಪ್ 2ಗೆ ಏನಂತ ಕರಿತೀವಿ? ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಲ್ಕಲಿ ಮೆಟಲ್ಸ್ ಮತ್ತು ಅಲ್ಕಲೈನ್ ಅರ್ತ್ ಮೆಟಲ್ಸ್ ಗ್ರೂಪ್ 1 ಮತ್ತು ಗ್ರೂಪ್ 2ದಲ್ಲಿ ಬರುವಂಥವು. ಹಾಗಾದರೆ ಅಲ್ಕಲಿ ಮೆಟಲ್ಗಳು ಏನಾಗ್ತವೆ? ಸ್ಪಾಂಟೇನಿಯಸ್ಲಿ ರಿಯಾಕ್ಟ್ ಆಗ್ತವೆ. ದೇ ರಿಯಾಕ್ಟ್ ಸ್ಪಾಂಟೇನಿಯಸ್ಲಿ ವಿತ್ ದ ಆಕ್ಸಿಜನ್. ಅದೇ ರೀತಿ ಕೆಲವೊಂದು ಇದಾವೆ. ಲೈಕ್ ನಾವು ಯಾವ್ದು ಎಕ್ಸಾಂಪಲ್ ತೊಗೊಳಪ್ಪ ಅಂದರೆ ವಿಲ್ ಗೋ ಫಾರ್ ದಿಸ್ ಒನ್. ಯಾವುದು? ಅದರ್ ಮೆಟಲ್ಸ್ ಲೈಕ್ ಅಲ್ಯೂಮಿನಿಯಂ ಮತ್ತು ಕಾಪರ್. ಅಲ್ಯೂಮಿನಿಯಂ ಮತ್ತು ಕಾಪರ್ ಏನು ಮಾಡ್ತೇವೆ? ಇಟ್ ಟೇಕ್ ಟೈಮ್ ಟು ಬರ್ನ್. ಭಾಳ ಈಸಿಯಾಗಿ ಬರ್ನ್ ಆಗಲ್ಲ, ಸ್ವಲ್ಪ ಸ್ಲೋಲಿ ಬರ್ನ್ ಆಗ್ತವೆ. ಆದರೆ ಮೇಲ್ಗಡೆ ಹೇಳಿದ್ನಲ್ಲ, ಇವು ಮೆಟಲ್ಗಳು ಏನಿದಾವಲ್ಲ, ಯಾವುದು? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಬೆರಿಲಿಯಂ, ಮ್ಯಾಗ್ನೀಷಿಯಂ. ಇವೇನು ಮಾಡ್ತವೆ? ಸ್ಪಾಂಟೇನಿಯಸ್ ಆಗಿ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗ್ತವೆ. ಅದೇ ರೀತಿ ಅಲ್ಯೂಮಿನಿಯಂ ಮತ್ತು ಕಾಪರ್ ಇವೇನು ಮಾಡ್ತವೆ? ಇಟ್ ಟೇಕ್ ಟೈಮ್ ಟು ಬರ್ನ್ ಅಂದರೆ ಸ್ಲೋಲಿ ರಿಯಾಕ್ಟ್ ಮಾಡ್ತವೆ. ಅರ್ಥ ಆಯ್ತಾ? ಸ್ಲೋಲಿ ರಿಯಾಕ್ಟ್ ಮಾಡೋದಲ್ಲದೆ ಇವೇನು ಕೊಡ್ತವೆ? ಕ್ಯಾರೆಕ್ಟರಿಸ್ಟಿಕ್ ಕಲರ್ಸ್ಗಳು ಕೊಡ್ತವೆ. ದೇ ವಿಲ್ ಗಿವ್ ಎ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಫ್ಲೇಮ್. ಅಂದರೆ ಅವುಗಳು ಉರಿಸಿದಾಗ ಅವುಗಳ ಮುಖಾಂತರ ಏನಾಗ್ತದೆ? ಒಂದು ವಿಭಿನ್ನವಾದಂಥ ಕಲರ್ಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ. ಓಕೆ. ಹಾಗಾದರೆ ಯಾವ ಯಾವ ಲೋಹಗಳು ಯಾವ ಯಾವ ಕಲರ್ ಕೊಡ್ತವೆ ನೋಡಿ. ಇವುಗಳ ಮೇಲೆ ಕೂಡ ಕ್ವಶನ್ಸ್ ಬರಬಹುದು. ಕಲರ್ ಫ್ಲೇಮ್ ಆಫ್ ದ ಎಲಿಮೆಂಟ್, ಸ್ಪೆಷಲಿ ಮೆಟಲ್. ನೋಡಿ, ಸೋಡಿಯಂ ಇದೆಯಲ್ಲ, ಅವರ್ ಸೋಡಿಯಂ ವಿಲ್ ಗಿವ್ ಯೆಲ್ಲೋ ಕಲರ್. ಸೋಡಿಯಂ ಯಾವ ಕಲರ್ ಕೊಡ್ತದೆ? ಯೆಲ್ಲೋ ಕಲರ್ ಕೊಡ್ತದೆ. ಮ್ಯಾಗ್ನೀಷಿಯಂ ಬಂದು ಡ್ರಾಝಲಿಂಗ್ ವೈಟ್ ಕಲರ್ ಕೊಡ್ತದೆ. ಅಲ್ಯೂಮಿನಿಯಂ ಬಂದು ಸಿಲ್ವರ್ ವೈಟ್ ಕಲರ್ ಫ್ಲೇಮ್ ಕೊಡ್ತದೆ. ಕಾಪರ್ ಬಂದು ಬ್ಲೂ ಕಲರ್ ಫ್ಲೇಮ್ ಕೊಡ್ತದೆ. ಫ್ಲೇಮ್ದು ಬ್ಲೂ ಕಲರ್ ಇರ್ತದೆ. ಫ್ಲೇಮ್ ಅಂದ್ರೆ ಗೊತ್ತಲ್ಲ, ಈ ರೀತಿ ಬನ್ಸನ್ ಬರ್ನರ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಬನ್ಸನ್ ಬರ್ನರ್ ಇದೆ. ಓಕೆನಾ. ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಒಂದು ಸ್ಪ್ಯಾಚುಲದಲ್ಲಿ ಏನು ಮಾಡ್ತೀವಿ? ಗ್ಲಾಸ್ ರೋಡಿಗೆ ಏನು ಮಾಡ್ತೀವಿ? ಪೇಸ್ಟ್ ರೀತಿ ಮಾಡ್ಕೋತೀವಿ. ಯಾವುದ್ರದ್ದು ಪೇಸ್ಟ್ ಮಾಡ್ಕೋತೀವಿ? ಎಲಿಮೆಂಟ್ದು ಪೇಸ್ಟ್ ಮಾಡ್ಕೋತೀವಿ. ಅದನ್ನು ನಾವೇನು ಮಾಡ್ತೀವಿ? ಇಲ್ಲಿ ಬೆಂಕಿಗೆ ಇದು ಮಾಡಿದಾಗ ಇಲ್ಲಿ ಏನು ಮಾಡ್ತದೆ? ಬೆಂಕಿದು ಅದೇನು ಕಲರ್ ಏನಿದೆಲ್ಲ ಚೇಂಜ್ ಆಗ್ತದೆ ಯಾವಾಗ ಇದು ಇದ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಬಂದಾಗ. ಸೊ ಕಲರ್ ಬಿಟ್ಟು ಚೇಂಜ್ ಆಗ್ತದೆ. ಆ ರೀತಿ ಕಲರ್ಗಳನ್ನು ನಾವಿಲ್ಲಿ ಬರೆದಿದ್ದೀವಿ. ಅರ್ಥ ಆಯ್ತಾ? ಯಾವ ಎಲಿಮೆಂಟ್ ಇದೆ ಯಾವುದಿಲ್ಲ ಅಂತ. ಸೋಡಿಯಂ ಒಂದು ವೇಳೆ ಇದ್ದರೆ ಅದರ ಕಲರ್ ಏನಾಗ್ತದೆ? ಯೆಲ್ಲೋ ಕಲರ್ ಆಗ್ತದೆ. ಮೆಗ್ನೀಷಿಯಂ ಇದ್ದರೆ ವೈಟ್ ಕಲರ್ ಆಗ್ತದೆ. ಅಲ್ಯೂಮಿನಿಯಂ ಇದ್ದರೆ ಸಿಲ್ವರ್ ವೈಟ್ ಆಗ್ತದೆ. ಕಾಪರ್ ಇದ್ದರೆ ಬ್ಲೂ ಫ್ಲೇಮ್ ಕಲರ್ ತೋರಿಸ್ತದೆ. ಅರ್ಥ ಆಯ್ತಾ? ಇಲ್ಲಿ ಮತ್ತೊಂದು ಚಟುವಟಿಕೆ ಪ್ರಶ್ನೆ ಕೇಳಿದ್ದಾನೆ. ಏನಂತ ಕೇಳಿದ್ದಾನೆ? ಆಕ್ಸಿಜನ್ಗಳು ಲೋಹಗಳ ಪರಿವರ್ತನೆಯ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾನೆ. ಅದನ್ನು ಜೋಡಿಸೋಣ. ಅದಕ್ಕೂ ಮುಂಚೆ ಇದರ ಬಗ್ಗೆ ಸ್ವಲ್ಪ ಮಾಡೋಣ. ಉತ್ಪನ್ನಗಳು ನೀರಿನಲ್ಲಿ ವಿಲೀನಗೊಳ್ಳುತ್ತವೆಯೇ? ಉತ್ಪನ್ನಗಳು ನೀರಿನಲ್ಲಿ ವಿಲೀನಗೊಳ್ಳುತ್ತವೆಯೇ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ ನೋಡಿ, ಇದರ ಅರ್ಥ ಏನಪ್ಪ ಅಂದರೆ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಇದಾವಲ್ಲ, ಲೈಕ್ ಸೋಡಿಯಂ, ಪೊಟ್ಯಾಷಿಯಂ. ಯಾವುದು? ಸೋಡಿಯಂ ಇದೆ. ಐ ವಿಲ್ ಟೇಕ್ ಹಿಯರ್. ಆಲ್ ರೈಟ್, ಲೆಟ್ ಅಸ್ ಗೋ. ಸೋಡಿಯಂ ಇದೆ. ಸೋಡಿಯಂ
ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಇದೆ. ಅದೇ ರೀತಿ ಪೊಟ್ಯಾಷಿಯಮ್ ಇದೆ, ಇದು ಕೂಡ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್. ಇವುಗಳು ಏನಾದರೂ ನೀರಿನ ಜೊತೆ ರಿಯಾಕ್ಟ್ ಆದರೆ ನಾನು ಇದನ್ನು ಮೆಟಲ್ ಅಂತ ಕನ್ಸಿಡರ್ ಮಾಡ್ತೀನಿ. ನೀರಿನ ಜೊತೆ ರಿಯಾಕ್ಟ್ ಆದರೆ ಏನು ಕೊಡ್ತದೆ, ದಟ್ ಈಸ್ ಅ ಕ್ವಶನ್. ಏನು ಕೊಡ್ತದಪ್ಪ ಅಂದರೆ, ನೀರಿನ ಜೊತೆ ರಿಯಾಕ್ಟ್ ಆದರೆ ಇದು ಬಂದು ಏನು ಕೊಡ್ತದೆ, ಮೆಟಲ್ ಹೈಡ್ರಾಕ್ಸೈಡ್ ಕೊಡ್ತದೆ. ಮೆಟಲ್ ಹೈಡ್ರಾಕ್ಸೈಡ್. ಮೆಟಲ್ ಹೈಡ್ರಾಕ್ಸೈಡ್ಗಳು ಕೊಡ್ತವೆ. ಹೈಡ್ರಾಕ್ಸೈಡ್ ಅರ್ಥ ಆಯ್ತಾ? ಸೊ ಮೆಟಲ್ ಹೈಡ್ರಾಕ್ಸೈಡ್ಗಳಾಗಿ ಕನ್ವರ್ಟ್ ಆಗ್ತವೆ. ಸೊ ಈ ಮೆಟಲ್ ಹೈಡ್ರಾಕ್ಸೈಡ್ಗಳು ಏನು ಹೇಗಿದಾವಪ್ಪ ಅಂದರೆ ಸಾಲ್ಯುಬಲ್ ಇನ್ ಫಾರ್ಮ್ ಇದ್ದಾವೆ. ಯಾವ ರೀತಿ ಇರ್ತವೆ? ದೀಸ್ ಆರ್ ಸಾಲ್ಯುಬಲ್ ಇನ್ ನೇಚರ್. ಸಾಲ್ಯುಬಲ್ ಅಂದ್ರೆ ಏನ್ರಿ? ವಾಟರ್ ಸಾಲ್ಯುಬಲ್. ಓಕೆನಾ? ಸಾಲ್ಯುಬಲ್ ಇನ್ ನೇಚರ್. ಇದರಲ್ಲಿ ಸಾಲ್ಯುಬಲ್ ಇದೆ, ವಾಟರಲ್ಲಿ ಸಾಲ್ಯುಬಲ್ ಇದೆ. ಅರ್ಥ ಆಯ್ತಾ? ಅದೇ ರೀತಿ ಬೆರಿಲಿಯಂ ಮ್ಯಾಗ್ನೀಷಿಯಂ ಒಂದು ಕೇಸ್ ಏನಿದೆ, ಎಕ್ಸೆಪ್ಷನ್ ಇದೆ. ಬೆರಿಲಿಯಂ ಮತ್ತು ಮ್ಯಾಗ್ನೀಷಿಯಂ ಕೇಸ್ಗಳು ಏನಿದೆ, ಎಕ್ಸೆಪ್ಷನ್ ಇದೆ. ಎಕ್ಸೆಪ್ಷನ್ ಅಂದರೆ ಏನಪ್ಪ ಅಂದರೆ ಇವೇನಾಗಲ್ಲ, ಏನಪ್ಪ ಸಾಲ್ಯುಬಲ್ ಆಗೋದಿಲ್ಲ, ಡು ನಾಟ್ ಸಾಲ್ಯುಬಲ್, ಮತ್ತು ಈ ರೀತಿಯಾಗಿ ರಿಯಾಕ್ಷನ್ ಅದು ತೋರಿಸೋದಿಲ್ಲ. ಅರ್ಥ ಆಯ್ತಾ? ಸೊ ಇವೆರಡು ನಾವೇನಂತ ಕರಿತೀವಿ, ಎಕ್ಸೆಪ್ಷನಲ್ ಕೇಸ್ ಅಂತ ಕರಿತೀವಿ. ಸೊ ಹಾಗಾದರೆ ಇವು ಏನಿದೆ ಅಂದರೆ ವಾಟರ್ ಇನ್ಸಾಲ್ಯುಬಲ್ ಅಂತ ಬರೆದ್ರೂ ಕೂಡ ನಡೀತದೆ. ಏನಂತ ಬರೀಬೋದು ನಾವು? ವಾಟರ್ ಇನ್ಸಾಲ್ಯುಬಲ್. ಬೋತ್ ಆರ್ ವಾಟರ್ ಇನ್ಸಾಲ್ಯುಬಲ್, ನೀರಿನಲ್ಲಿ ಕರಗೋದಿಲ್ಲ. ವಾಟರ್ ಇನ್ಸಾಲ್ಯುಬಲ್. ಯಾವೆರಡು? ಬೆರಿಲಿಯಂ ಮತ್ತು ಮ್ಯಾಗ್ನೀಷಿಯಂ. ಬೆರಿಲಿಯಂ ಮತ್ತು ಮ್ಯಾಗ್ನೀಷಿಯಂ ಏನಿದಾವ್ರಿ, ಇವು ಅಲ್ಕಲೈನ್ ಅರ್ತ್ ಮೆಟಲ್ ಇದ್ದಾವೆ, ಗ್ರೂಪ್ 2. ಇವು ಯಾವುದಿದೆ ರೀ ಅಂದರೆ ಇದು ಬಂದು ಗ್ರೂಪ್ 1 ಇದೆ. ಸೊ ಗ್ರೂಪ್ 1 ಏನಾಗ್ತದೆ, ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಮಾಡ್ತದೆ. ಗ್ರೂಪ್ 2 ಬಂದು ಏನಿದೆ, ವಾಟರ್ ಇನ್ಸಾಲ್ಯುಬಲ್ ಇದೆ. ಹಾಗಾದರೆ ಚಟುವಟಿಕೆಯಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ. ಏನಂತ ಕೇಳಿದ್ದಾನೆ ಇಲ್ಲಿ ನೋಡಿ, ಅರೇಂಜ್ ದ ಮೆಟಲ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ವಿತ್ ದ ಆಕ್ಸಿಜನ್. ಅಂದರೆ ಆಕ್ಸಿಜನ್ ಜೊತೆಗೆ ಇಲ್ಲಿ ಕಾಣ್ತಿದೆಯಲ್ಲ ದಿಸ್ ಕ್ವಶನ್, ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಏನು ಮೆಟಲ್ಲು ಏನು ಕೊಡ್ತದೆ, ಅವುಗಳ ರಿಯಾಕ್ಟಿವಿಟಿನ ಏನು ಮಾಡಿರಿ ಅಂತ ಹೇಳ್ತಿದ್ದಾನೆ, ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರೀರಿ ಅಂತ ಹೇಳ್ತಿದ್ದಾನೆ. ಒಂದು ಪಟ್ಟಿ ತಯಾರು ಮಾಡಿ ಅಂತ ಹೇಳ್ತಿದ್ದಾನೆ. ಸೊ ಅದನ್ನು ನೋಡಿದಾಗ ನಾನು ಇಲ್ಲೇ ತೊಗೊತೀನಿ ನೋಡಿ. ನಾನು ಇವಾಗಲೇ ಹೇಳಿದೆ, ಏನಂತ ಹೇಳಿದೆ, ಮೆಟಲ್ಲು ಮತ್ತು ನಮ್ಮದು ಮೆಟಲ್ ಮತ್ತು ಏನಿದೆ ಆಕ್ಸಿಜನ್ ಕಂಬೈಂಡಾಗಿ ಏನು ಕೊಡ್ತದೆ, ಮೆಟಲ್ ಆಕ್ಸೈಡ್ ಕೊಡ್ತದೆ. ಸರಿನಾ? ಸೊ ಮೆಟಲ್ ಆಕ್ಸೈಡ್ ಕೊಟ್ಟಾಗ ಮೆಟಲ್ ಆಕ್ಸೈಡ್ಗಳಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕಾಗಿದೆ, ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಅಂದರೆ ಯಾವುದು? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಮತ್ತು ಬ್ರೋಮಿಯಂ. ಇವು ಕಾಣ್ತಾ ಇದ್ದಾವಲ್ಲ. ಸೊ ಇವೆಲ್ಲ ರಿಯಾಕ್ಟಿವ್, ಇವೆಲ್ಲ ಏನು ಮಾಡ್ತದೆ, ಬಹಳ ಬೇಗ ರಿಯಾಕ್ಷನ್ ಕೊಡ್ತದೆ. ಹಾಗಾಗಿ ಇದು ರಿಯಾಕ್ಟಿವಿಟಿ ನೇಚರ್ ಫಾಸ್ಟ್ ಇದೆ. ಅದೇ ರೀತಿ ಕಾಪರ್, ಅಲ್ಯೂಮಿನಿಯಂ ಏನಿದೆ, ದೇ ಆರ್ ಸ್ಲೋ ಇನ್ ನೇಚರ್. ರಿಯಾಕ್ಟಿವಿಟಿ ವಿತ್ ದ ಆಕ್ಸಿಜನ್, ಬಹಳ ಬೇಗ ಬರ್ನ್ ಆಗಲ್ಲ. ಸೊ ಹೀಗಿದ್ದ ಪಕ್ಷದಲ್ಲಿ ನಾವು ಈ ರೀತಿ ಬರ್ಕೊಂಡು ಹೋದರೂ ಕೂಡ ಬರ್ತದೆ. ಲಿಥಿಯಂ ಎಲ್ಲಕ್ಕಿಂತ ಫಸ್ಟು, ದೆನ್ ಕಮ್ಸ್ ಸೋಡಿಯಂ, ದೆನ್ ಕಮ್ಸ್ ಪೊಟ್ಯಾಷಿಯಂ, ದೆನ್ ಕಮ್ಸ್ ಬೆರಿಲಿಯಂ, ದೆನ್ ಕಮ್ಸ್ ಮ್ಯಾಗ್ನೀಷಿಯಂ, ಆನಂತರ ಅಲ್ಯೂಮಿನಿಯಂ, ಕಾಪರ್. ಸೊ ಇದರದೊಂದು ಪಟ್ಟಿ ತಯಾರು ಮಾಡಿದ್ರೆ ಇದೇ ಇದರ ಪಟ್ಟಿ ಆಗ್ತದೆ. ಪೊಟ್ಯಾಷಿಯಂ, ಬೆರಿಲಿಯಂ, ಮ್ಯಾಗ್ನೀಷಿಯಂ, ಆನಂತರ ಬರೋದು ಅಲ್ಯೂಮಿನಿಯಂ, ನಂತರ ಬರೋದು ಕಾಪರ್. ಸೊ ಈ ರೀತಿ ನಾವು ಏನು ಮಾಡ್ಬೋದು, ಒಂದು ಪಟ್ಟಿನ ತಯಾರು ಮಾಡಬಹುದು. ಹಾಗಾದರೆ ಬನ್ನಿ, ಲೋಹಗಳು ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ಏನನ್ನು ಕೊಡ್ತವೆ ಅಂತ ಕೇಳಿದ್ದಾರೆ. ಸಿ ಮೆಟಲ್ ಕಂಬೈನ್ ವಿತ್ ಆಕ್ಸಿಜನ್. ನಾನು ಇಲ್ಲೇ ಬರ್ತಿದ್ದೀನಿ ನೋಡಿ, ಮೆಟಲ್ ಕಂಬೈನ್ ವಿತ್ ಆಕ್ಸಿಜನ್. ಮೆಟಲ್ ಕಂಬೈನ್ ವಿತ್ ಆಕ್ಸಿಜನ್ ಏನು ಕೊಡ್ತಾ ಇದೆ? ಮೆಟಲ್ ಆಕ್ಸೈಡ್ ಕೊಡ್ತಾ ಇದೆ. ಏನು ಕೊಡ್ತಾ ಇದೆ ರೀ? ಮೆಟಲ್ ಆಕ್ಸೈಡ್. ಕನ್ನಡದಲ್ಲಿ ಲೋಹ ಮತ್ತು ಆಕ್ಸಿಜನ್. ಲೋಹ ಮತ್ತು ಆಕ್ಸಿಜನ್ನು ಕಂಬೈಂಡ್ ಆಗಿ ಏನು ಕೊಡ್ತದೆ? ಆಯಾ ಲೋಹದ ಆಕ್ಸೈಡ್ಗಳು ಕೊಡ್ತವೆ. ನಾವು ಲೆಟ್ ಅಸ್ ಡಿಸ್ಕಸ್ ಆನ್ ದಿಸ್ ಒನ್.
ಯಾವುದಿದೆ ರೀ ಇದು? ಕಾಪರ್ ಮತ್ತು ಆಕ್ಸಿಜನ್. ನಾವು ಇಲ್ಲಿ ನೋಡಿ, ಕಾಪರ್ ಬಂದು ಒಂದು ಡೈವ್ಯಾಲೆಂಟ್ ಕ್ಯಾಟಯನ್ ಇದೆ, ಇದು ಡೈವ್ಯಾಲೆಂಟ್ ಆನಯನ್. ಸೊ 2+, ಇದಕ್ಕೆ ಡೈವ್ಯಾಲೆನ್ಸಿ ಅಂತ ಕರಿತೀವಿ. 2- ಇದನ್ನು ಕೂಡ ಡೈವ್ಯಾಲೆನ್ಸಿ, ಇದು ಧನ, ಇದು ಋಣ. ಸೊ ಈ ರೀತಿ ಇರೋದ್ರಿಂದ ಒಂದಕ್ಕೊಂದು ಕಂಬೈಂಡ್ ಆಗ್ತವೆ. ಯಾವ ರೀತಿ ಆಗ್ತದಪ್ಪ ಅಂದರೆ, ಇದು Cu2+ ಇದೆ, ಇದು ಆಕ್ಸಿಜನ್ 2- ಇದೆ. ಎರಡೂ ಸೇಮ್ ಇದ್ದಾಗ ಇವೆರಡು ಚಾರ್ಜ್, ಇದರ ಚಾರ್ಜ್ ಇಲ್ಲಿ ಬರ್ತದೆ, ಇದರ ಚಾರ್ಜ್ ಇಲ್ಲಿ ಬರ್ತದೆ. ದಿಸ್ ವಿಲ್ ಟ್ರಾವೆಲ್ ಹಿಯರ್ ಆ್ಯಂಡ್ ದಿಸ್ ವಿಲ್ ಟ್ರಾವೆಲ್ ಹಿಯರ್. ಹಾಗಾಗಿ ಇದು ಏನಂತ ಬರ್ಕೋತೀವಿ ನಾವು? Cu2O2 ಅಂತ ಬರ್ಕೋತೀವಿ. ಬಟ್ ಎರಡೂ ಕಡೆ ಕಾಮನ್ 2 ಇರೋದ್ರಿಂದ ಇದನ್ನು ನಾವು ಮೆನ್ಷನ್ ಮಾಡೋದಿಲ್ಲ. ಸೊ ಅವರ್ ಫಾರ್ಮುಲಾ ವಿಲ್ ಬಿಕಮ್ ಸಿಂಪ್ಲಿ ಏನಾಗ್ತದೆ ರೀ? CuO ಆಗ್ತದೆ. ಅದನ್ನು ನಾನಿಲ್ಲಿ ಬರೆದಿದ್ದೀನಿ, CuO. ಅದೇ ರೀತಿ ನಿಮಗೇನು ಡಿಸ್ಕಸ್ ಮಾಡಬೇಕಾಗಿದೆ, ಅಲ್ಯೂಮಿನಿಯಂ ಮತ್ತು ಆಕ್ಸೈಡ್ ಯಾವ ರೀತಿ ಉಂಟಾಗ್ತದೆ ಅಂತ ನೋಡಿ. ಅಲ್ಯೂಮಿನಿಯಂ ಬಗ್ಗೆ ಇದು ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಇದೆ. ಇದು ಇಲ್ಲಿರೋದು ಇದು ಒಂದು ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಅಲ್ವಾ? ಇದಕ್ಕೂ ಮುಂಚೆ ಇದು ಈ ರೀತಿ ಪ್ರಾಡಕ್ಟ್ ಹೇಗೆ ಫಾರ್ಮೇಷನ್ ಆಗಿದೆ? ಅಲ್ಯೂಮಿನಿಯಂ ಅಂದರೆ ಯಾವಾಗಲೂ ಯಾವ ರೂಪದಲ್ಲಿ ಸಿಗ್ತದೆ? ಅಲ್ಯೂಮಿನಿಯಂ ಬಂದು ಯಾವಾಗಲೂ +3, ಓಕೆನಾ? Al+3 ಅಂದರೆ 3 ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ತದೆ. ಅದೇ ರೀತಿ ಆಕ್ಸಿಜನ್ ಏನು ಮಾಡ್ತದೆ? 2 ಎಲೆಕ್ಟ್ರಾನನ್ನು ಪಡ್ಕೋತದೆ. ಹಾಗಾಗಿ ಇದರದ್ದು 2 ಇಲ್ಲಿ ಬಂದರೆ ಇದರದ್ದು 3 ಇಲ್ಲಿದೆಯಲ್ಲ, ಈ 2 ಇಲ್ಲಿ ಬಂದರೆ ಇಲ್ಲಿದೆಯಲ್ಲ, ಈ 3 ಇದೆಯಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ. ಸೊ ಹಾಗಾಗಿ ನಮಗೆ ಯಾವ ಪ್ರಾಡಕ್ಟ್ ಸಿಗ್ತದೆ? Al2O3 ಸಿಗ್ತಾ ಇದೆ. ಓಕೆನಾ? Al2O3 ಏನಂತ ಕರಿತೀರಿ? ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಕರಿತೀರಿ. ಏನಂತ ಕರಿತೀರಿ? ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಇಲ್ಲಿ ಏನಾಗಿದೆ ಅಂದರೆ, ಅಲ್ಯೂಮಿನಿಯಂ ಕೂಡ ಒಂದು ಮೆಟಲು ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ಆಯಾ ಮೆಟಲ್ ಆಕ್ಸೈಡ್ ಫಾರ್ಮೇಷನ್ ಮಾಡಿದೆ. ಅಂದರೆ ಇಲ್ಲಿರುವಂಥ ಮೆಟಲ್ ಅಲ್ಯೂಮಿನಿಯಂ ಇರೋದ್ರಿಂದ ಇಲ್ಲಿ ಆಕ್ಸೈಡ್ ಆಗೋದು ಯಾವುದು? ಅಲ್ಯೂಮಿನಿಯಂ ಆಕ್ಸೈಡೇ ಆಗ್ತದೆ. ಅರ್ಥ ಆಯ್ತಾ? ಅಲ್ಯೂಮಿನಿಯಂ ಒಂದು ಮೆಟಲ್ ಯಾವಾಗ ಯಾವ ಪರ್ಟಿಕ್ಯುಲರ್ ಮೆಟಲ್ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗ್ತದೋ ಆ ಪರ್ಟಿಕ್ಯುಲರ್ ಮೆಟಲ್ದು ಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತದೆ. ಸರಿನಾ? ಸಪೋಸ್ ಇಲ್ಲಿ ನಾನಿಲ್ಲಿ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಮೇಲ್ಗಡೆ ತಾಮ್ರ ಇತ್ತು, ತಾಮ್ರ ಒಂದು ಮೆಟಲ್, ಅದು ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ತಾಮ್ರದ ಆಕ್ಸೈಡ್ ಆಗಿ ಕನ್ವರ್ಟ್ ಆಗಿದೆ. ಅಂದರೆ ಆಯಾ ಮೆಟಲ್ದೇ ಆಕ್ಸೈಡ್ ಆಗಿ ಇಲ್ಲಿ ಕನ್ವರ್ಟ್ ಆಗ್ತದೆ. ಓಕೆನಾ? ಇಲ್ಲೂ ಆಗ್ತಾ ಇರೋದು ಅದೇ, ಇಲ್ಲೂ ಆಗ್ತಾ ಇರೋದು ಅದೇ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಇದಾದ ಕೂಡಲೇ ತಾಮ್ರದ ಆಕ್ಸೈಡು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ಹೇಗೆ ವರ್ತನೆ ಮಾಡ್ತದೆ ಅಂತ ಕೇಳ್ತಿದ್ದಾನೆ. ಹಿ ಈಸ್ ಆಸ್ಕಿಂಗ್ ಅಸ್ ದ್ಯಾಟ್ ಹೌ ಎ ಕಾಪರ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇನ್ ಡೈಲ್ಯೂಟ್ ಫಾರ್ಮ್. ಯಾವ ಫಾರ್ಮಲ್ಲಿ? ಡೈಲ್ಯೂಟ್ ಫಾರ್ಮಲ್ಲಿ. ಡೈಲ್ಯೂಟ್ ಒಳಗಡೆ ಯಾವ ರೀತಿ ಕೊಡ್ತದೆ ಅಂತ ಹೇಳ್ತಾ ಇದ್ದಾನೆ ನೋಡಿ. ಕಾಪರ್ ಆಕ್ಸೈಡು ಡೈಲ್ಯೂಟ್ HCl ಜೊತೆ ಕಂಬೈಂಡ್ ಆಗಿ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದರೆ ಇದು HCl ಜೊತೆ ಕಂಬೈಂಡ್ ಆಗಿ ಏನು ಕೊಡ್ತಾ ಇದೆ? CuCl2 ಕೊಡ್ತಾ ಇದೆ ಮತ್ತು ನೀರನ್ನು ಹೊರಗೆ ಹಾಕ್ತಾ ಇದೆ. ಸೊ ಇಲ್ಲಿ ನೋಡಿದಾಗ ಸೊಲ್ಯೂಷನ್ ಕಲರ್ ಏನಾಗಿ ಕನ್ವರ್ಟ್ ಆಗಿದೆಯಪ್ಪ ಅಂದರೆ ಬ್ಲೂಯಿಶ್ ಗ್ರೀನ್ ಕಲರ್ ಸೊಲ್ಯೂಷನ್ ಕನ್ವರ್ಟ್ ಆಗಿದೆ. ಇಲ್ಲಿ ಕನ್ವರ್ಟ್ ಆಗಿರೋದು ಯಾವುದು? ಬ್ಲೂಯಿಶ್ ಗ್ರೀನ್ ಕಲರ್ ಸೊಲ್ಯೂಷನ್. ಸೊ ಬ್ಲೂಯಿಶ್ ಗ್ರೀನ್ ಕಲರ್ ಸೊಲ್ಯೂಷನ್ ಫಾರ್ಮೇಷನ್ ಆಗ್ತದೆ. ಸೊ ಹಾಗಾದರೆ ಮೆಟಲ್ ಆಕ್ಸೈಡ್ ಏನು ಫಾರ್ಮೇಷನ್ ಆಗ್ತವಲ್ಲ ಅವು ಯಾವ ನೇಚರ್ ಇದ್ದಾವೆ? ಐದರ್ ದೇ ಆರ್ ಆ್ಯಸಿಡಿಕ್ ಆರ್ ಬೇಸಿಕ್. ನೋಡಿ, ಮೆಟಲ್ ಆಕ್ಸೈಡ್ಗಳು ಯಾವಾಗಲೂ ಯಾವ ನೇಚರಲ್ಲಿ ಇರ್ತವೆ ರೀ? ಬೇಸಿಕ್ ನೇಚರಲ್ಲಿ ಇರ್ತವೆ. ಯಾವ ನೇಚರು? ಬೇಸಿಕ್ ನೇಚರ್. ಮೆಟಲ್ ಆಕ್ಸೈಡ್ಗಳು ಬೇಸಿಕ್ ಇನ್ ನೇಚರ್. ಹಾಗಾದರೆ ನಾನ್ ಮೆಟಲ್ ಆಕ್ಸೈಡ್ ಯಾವ್ದು ಇರ್ತದೆ? ಇದ್ರ ಉಲ್ಟಾ. ನಾನ್ ಮೆಟಲ್ ಆಕ್ಸೈಡ್ ಯಾವ್ದು ಇರ್ತದೆ? ಇಲ್ಲೇ ಬರೆದ್ಬಿಡ್ತೀನಿ ನೋಡಿ. ಮೆಟಲ್ ಆಕ್ಸೈಡ್ ಬೇಸಿಕ್ ಇನ್ ನೇಚರ್ ಆದರೆ ನಾನ್ ಮೆಟಲ್ ಯಾವ್ದು ರೀ? ನಾನ್ ಮೆಟಲ್ ಆಕ್ಸೈಡ್ ಯಾವ ರೂಪದಲ್ಲಿ ಇರ್ತದೆ? ಆ್ಯಸಿಡಿಕ್ ಇನ್ ನೇಚರ್. ಆ್ಯಸಿಡಿಕ್ ಇನ್ ನೇಚರ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಒಂದು ಬೇಸಿಕ್ ನೇಚರ್ ಆದರೆ ಮತ್ತೊಂದು ಯಾವ್ದು ಇರ್ತದೆ? ಆ್ಯಸಿಡಿಕ್ ಇನ್ ನೇಚರ್ ಇರ್ತದೆ. ಬನ್ನಿ ಹಾಗಾದರೆ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ಆಲ್ ರೈಟ್. ಅಯ್ಯೋ, ಇಲ್ಲಿ ನೋಡಿ, ನಾನೇನು ಬರ್ಕೊಂಡು ಬಂದಿದ್ದೀನಿ ಸಪ್ರೇಟಾಗಿ. ಇಲ್ಲಿ Al2O3 ಜಿಂಕ್ ಆಕ್ಸೈಡ್ಸ್, ಇವು ಎರಡು ಮೆಟಲ್ ಆಕ್ಸೈಡ್ಗಳೇ ಇದೆ. Al2O3 ಜಿಂಕ್ ಆಕ್ಸೈಡ್ ಕೂಡ ಮೆಟಲ್ ಆಕ್ಸೈಡ್ಗಳಿದೆ. ಅದೇ ರೀತಿ CuO ಮತ್ತು Cu ಅಂದರೆ ಕಾಪರ್ ಆಕ್ಸೈಡ್, ಇದು ಕೂಡ ಒಂದು ಮೆಟಲ್ ಆಕ್ಸೈಡ್ ಇದೆ. ಅರ್ಥ ಆಯ್ತಾ? ಸರಿಯಪ್ಪ, ನಾನು ಮೆಟಲನ್ನು ಆಕ್ಸಿಜನ್ ಜೊತೆ ಕಂಬೈಂಡ್ ಆದರೆ ಮೆಟಲ್ ಆಕ್ಸೈಡ್ ಅಂತ ಕರಿತೀರಿ. ಮೆಟಲ್ ಆಕ್ಸೈಡ್ಗಳು ಯಾವ ನೇಚರಲ್ಲಿ ಇದೆ ರೀ? ಬೇಸಿಕ್ ನೇಚರಲ್ಲಿ ಇದೆ.
ಕೆಲವೊಂದು ಮೆಟಲ್ ಆಕ್ಸೈಡ್ಗಳು ಯಾವ ನೇಚರಲ್ಲಿ ಇರ್ತವೆ, ಆಸಿಡಿಕ್ ನೇಚರಲ್ಲೂ ಕೂಡ ಇರ್ತವೆ. ಯಾವ ನೇಚರಲ್ಲಿ ಇರ್ತವೆ, ಆಸಿಡಿಕ್ ನೇಚರಲ್ಲಿ ಇರ್ತವೆ. ಅರ್ಥ ಆಯ್ತಾ? ಕೆಲವೊಂದು ಮೆಟಲ್ ಆಕ್ಸೈಡ್ಸ್ಗಳು ಯಾವುದಿದೆ, ದೇ ಶೋ ಬೋತ್ ಆಸಿಡಿಕ್ ಆ್ಯಂಡ್ ಬೇಸಿಕ್. ದೇ ಶೋ ಆಸಿಡಿಕ್ ಆ್ಯಂಡ್ ಬೇಸಿಕ್ ಕೂಡ ತೋರಿಸ್ತವೆ. ಸೊ ಹಾಗಾದರೆ ಒನ್ ಬೈ ಒನ್ ನೋಡೋಣ. ಯಾವ ಮೆಟಲ್ಲು, ಇದೊಂದು ಮೆಟಲ್ ಆಕ್ಸೈಡ್ ಇದೆ ಅಂತ ತಿಳ್ಕೊಳ್ಳಿ. ಐ ಆಮ್ ರೈಟಿಂಗ್ ಹಿಯರ್ ಆಸ್ ಅ ಮೆಟಲ್ ಆಕ್ಸೈಡ್. ಇಲ್ಲೊಂದು ಮೆಟಲ್ ಆಕ್ಸೈಡ್ ಇದೆ. ಈ ಮೆಟಲ್ ಆಕ್ಸೈಡು ಕೆಲವೊಂದು ಸರಿ ಆಸಿಡಿಕ್ ಆಕ್ಸೈಡ್ ಥರ ವರ್ತನೆ ಮಾಡಿದ್ರೆ, ಕೆಲವೊಂದು ಸರಿ ಬೇಸಿಕ್ ಆಕ್ಸೈಡ್ ಥರ ವರ್ತನೆ ಮಾಡ್ತವೆ. ಸೊ ಹಾಗಾದರೆ ಇಂಥ ಮೆಟಲ್ ಆಕ್ಸೈಡ್ಸ್ಗಳಿಗೆ ನಾವೇನಂತ ಕರಿತೀವಪ್ಪ ಅಂದರೆ, ವಿ ಕಾಲ್ ಇಟ್ ಆಸ್ ಎಂಫೋಟೆರಿಕ್ ಆಕ್ಸೈಡ್. ಏನಂತ ಕರಿತೀರಿ, ಎಂಫೋಟೆರಿಕ್ ಆಕ್ಸೈಡ್. ಇಲ್ಲಿ ಬರ್ದಿದೆ ನೋಡಿ, ಎಂಫೋಟೆರಿಕ್ ಆಕ್ಸೈಡ್. ಸೊ ಎಂಫೋಟೆರಿಕ್ ಆಕ್ಸೈಡ್ಸಲ್ಲಿ ಏನಿದೆ, ಎಂಫೋಟೆರಿಕ್ ಆಕ್ಸೈಡ್ಸ್ ಅಂದರೆ ಆ ಆಕ್ಸೈಡ್ಗಳು ಯಾವ ರೀತಿ ತೋರಿಸ್ತವೆ, ಮೆಟಲಿಕ್ ಪ್ರಾಪರ್ಟಿನೇ ತೋರಿಸ್ತದೆ, ನಾನ್ ಮೆಟಲಿಕ್ ಪ್ರಾಪರ್ಟಿ ಕೂಡ ತೋರಿಸ್ತದೆ. ನೋಡಿ, ಯಾವ ಮೆಟಲ್ ಆಕ್ಸೈಡ್ ಆಸಿಡಿಕ್ ಪ್ರಾಪರ್ಟಿ ಮತ್ತು ಬೇಸಿಕ್ ಪ್ರಾಪರ್ಟಿ ಅಂದರೆ ಆಮ್ಲೀಯ ಗುಣ ಮತ್ತು ಪ್ರತ್ಯಾಮ್ಲೀಯ ಗುಣ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಆಮ್ಲೀಯ ಗುಣ ಮತ್ತು ಪ್ರತ್ಯಾಮ್ಲೀಯ ಗುಣ ಇಲ್ಲಿ ಬರ್ದಿದೆ ನೋಡಿ. ಆಮ್ಲೀಯ ಗುಣ ಮತ್ತು ಪ್ರತ್ಯಾಮ್ಲೀಯ ಗುಣ ಎರಡನ್ನೂ ಪ್ರದರ್ಶಿಸಿದರೆ ಅವುಗಳಿಗೆ ನಾವೇನಂತ ಕರಿತೀವಿ ಅಂದರೆ ಉಭಯವರ್ತಿ ಆಕ್ಸೈಡ್ಗಳಂತ ಕರಿತೀವಿ. ಏನಂತ ಕರಿತೀವಿ, ಉಭಯವರ್ತಿ ಆಕ್ಸೈಡ್ಗಳು. ಇದು ಉಭಯವರ್ತಿ ಆಕ್ಸೈಡ್ಗಳಿಗೆ ಏನಂತ ಕರೀತಾರೆ ಇಂಗ್ಲೀಷ್ ಒಳಗಡೆ, ಎಂಫೋಟೆರಿಕ್ ಆಕ್ಸೈಡ್ಸ್. ಎಂಫೋಟೆರಿಕ್ ಆಕ್ಸೈಡ್. ಇಲ್ಲಿ ಬನ್ನಿ, ನಾನು ಒಂದು ಎಕ್ಸಾಂಪಲು, ಬುಕ್ಕಿನಾಗಿರುವಂಥ ಎಕ್ಸಾಂಪಲನ್ನೇ ಸ್ವಲ್ಪ ಡೀಟೇಲ್ ಆಗಿ ಸ್ಟ್ರಕ್ಚರ್ಲಿ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಇಲ್ಲಿರೋದು ಯಾವುದು, Al2O3. Al2O3. ಈ Al2O3 6HCl ಜೊತೆ ಕಂಬೈಂಡ್ ಆದಾಗ ನಮಗೇನು ಸಿಗ್ತದೆ, 2AlCl3 ಪ್ಲಸ್ 3H2O ಸಿಗ್ತಾ ಇದೆ. ಸರಿನಾ? ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ HCl ಬಂದು ಏನಿದೆ, ಆ್ಯಸಿಡ್ ಇದೆ. ಅದೇ ರೀತಿ Al2O3ನ ನಾನು 2 ಮಾಲಿಕ್ಯೂಲ್ಸ್ ಆಫ್ NaOH ಜೊತೆ ಕಂಬೈನ್ ಮಾಡ್ತಾ ಇದ್ದರೆ ನನಗೇನು ಸಿಗ್ತದೆ, NaAlO2, ಸೋಡಿಯಂ ಅಲ್ಯೂಮಿನೇಟ್ ಅಂತ ಕರೀತಾರೆ. ಸೊ ಹಾಗಾದರೆ ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿರೋದು ಯಾವುದಿದೆ, ಇಲ್ಲಿರೋದು ಬಂದು ಆ್ಯಸಿಡ್, ಇಲ್ಲಿರೋದು ಯಾವುದಿದೆ, ಇದು ಬೇಸು. ಒಂದನ್ನು ತಿಳ್ಕೊಳ್ಳಿ, ಇದು ಆ್ಯಸಿಡ್ ಇದ್ದರೆ ಆಬ್ವಿಯಸ್ಲಿ ನಮ್ಮದು ಮೆಟಲ್ ಆಕ್ಸೈಡ್ ಏನಿರ್ತದೆ, ಬೇಸ್ ಇರ್ತದೆ. ಸಪೋಸ್ ಇಲ್ಲಿ ಬೇಸ್ ಇದ್ದರೆ ಇಲ್ಲೇನಿರ್ತದೆ, ನಮ್ಮ ಎಂಫೋಟೆರಿಕ್ ಆಕ್ಸೈಡು ಆ್ಯಸಿಡ್ ಆಗಿ ವರ್ತನೆ ಮಾಡ್ತದೆ. ಸೊ ಈ ರೀತಿ ಆ್ಯಸಿಡ್ ಮತ್ತು ಬೇಸ್ ಎರಡೂ ರೀತಿ ವರ್ತನೆ ಮಾಡೋದಕ್ಕೆ ನಾವೇನಂತ ಕರೆದಿದ್ದೀವಿ, ಉಭಯವರ್ತಿ ಆಕ್ಸೈಡ್ಗಳಂತ ಕರೆದಿದ್ದೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಅದನ್ನೇ ತೊಗೊಂಡಿದ್ದೀವಿ ಒಂದು ಎಕ್ಸಾಂಪಲ್. ಸೋಡಿಯಂ Na ಪ್ಲಸ್ ಮತ್ತು ನಾವು ಯಾವ್ದು ಮಾಡಿದ್ವಿ, OH. ಸೊ ಇಲ್ಲಿ ನೋಡಿ, Al2O3 ಮತ್ತು NaOH ಜೊತೆ ಯೂಸ್ ಮಾಡ್ತಿದ್ದೀವಿ. NaOH ಏನಿದೆ, ಇಲ್ಲಿ ಬೇಸ್ ಇದೆ. ಸೊ ಇಲ್ಲಿ ಯಾವ ರೀತಿ ರಿಯಾಕ್ಷನ್ ಆಗ್ತಾಯಿದೆ ಅಂತ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಕಲರ್ಸ್, ಇಲ್ಲಿ ಇದು ಒಂದು ವೀಕ್ ಅಟ್ರಾಕ್ಟಿವ್ ಫೋರ್ಸ್ ಥರ ಕೆಲಸ ಮಾಡಿದ್ರೆ ಇಲ್ಲೂ ಕೂಡ ಒಂದು ಸಿಂಗಲ್ ಬಾಂಡ್ ಬ್ರೇಕ್ ಡೌನ್ ಆಗ್ತದೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗೆಟ್ NaAlO2 ಈ ರೀತಿ ಸಿಗ್ತದೆ. ಇದು NaAlO2ಗೆ ನಾವೇನಂತ ಕರಿತೀವಿ, ಸೋಡಿಯಂ ಅಲ್ಯೂಮಿನೇಟ್ ಅಂತ ಕರಿತೀವಿ. ಸೊ ಹಾಗಾದರೆ ಬನ್ನಿ, ಹಾಗಾದರೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಮೆಟಲ್ ಆಕ್ಸೈಡ್ಸ್ಗಳ ಬಗ್ಗೆ. ನೋಡಿ, ಮೆಟಲ್ ಆಕ್ಸೈಡ್ಸ್ಗಳೇನಿದ್ದಾವೆ, ಮೋಸ್ಟ್ ಆಫ್ ದ ಮೆಟಲ್ ಆಕ್ಸೈಡ್ಸ್ಗಳೇನಿದೆ ವಾಟರ್ ಇನ್ಸಾಲ್ಯುಬಲ್ ಇರ್ತದೆ. ದೇ ಆರ್ ವಾಟರ್ ಇನ್ಸಾಲ್ಯುಬಲ್. ಮೋಸ್ಟ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ಆರ್ ವಾಟರ್ ಇನ್ಸಾಲ್ಯುಬಲ್. ಅಂದರೆ ನೀರಿನಲ್ಲೂ ಏನಾಗಲ್ಲ, ಕರಗೋದಿಲ್ಲ. ಓಕೆನಾ? ಬಟ್ ಸಮ್ ಮೆಟಲ್ ಆಕ್ಸೈಡ್ಸ್ ಆರ್ ವಾಟರ್ ಸಾಲ್ಯುಬಲ್. ಕೆಲವೊಂದು ಏನಿದೆ ವಾಟರ್ ಸಾಲ್ಯುಬಲ್ ಕೂಡ ಇದ್ದಾವೆ, ಅಂದರೆ ನೀರಿನಲ್ಲಿ ಕರಗ್ತವೆ. ಯಾವ ಕರಗ್ತವಪ್ಪ ಅಂದರೆ ನೋಡಿ, ಯಾವುದು ನೀರಿನಲ್ಲಿ ಕರಗ್ತವಲ್ಲ ಅವು ಮೆಟಲ್ಸ್ಗಳು ಏನು ಕೊಡ್ತವೆ, ಅಲ್ಕಲಿಗಳು ಕೊಡ್ತವೆ. ಏನು ಕೊಡ್ತವೆ ರೀ, ಅಲ್ಕಲಿಗಳಿಗೆ ನಾವೇನಂತ ಕರಿತೀವಿ, ಕ್ಷಾರಗಳು ಅಂತ ಕರಿತೀವಿ. ಅಲ್ಕಲಿ ಅಂದರೆ ಯಾವುದು, ಲಿ, ನ, ಕೆ, ಇವೆಲ್ಲ ಅಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಓಕೆನಾ? ಕೆಲವೊಂದು ಮೆಟಲ್ ಬಗ್ಗೆ ಮಾತಾಡ್ತಿದ್ದೀವಿ. ವಿ ಆರ್ ಟಾಕಿಂಗ್ ಅಬೌಟ್ ಫ್ಯೂ ಮೆಟಲ್ಸ್. ಆ ಫ್ಯೂ ಮೆಟಲ್ಸ್ ಏನು ಕೊಡ್ತವೆ,
ನೀರಿನಲ್ಲಿ ಕರಗಿ ಏನು ಕೊಡ್ತವ್ರಿ? ದೇ ಆರ್ ಗೋಯಿಂಗ್ ಟು ಗಿವ್ ಅಲ್ಕಲೀಸ್. ಓಕೆನಾ? ಸೋಡಿಯಂ ಆಕ್ಸೈಡ್ ಇದೆ, ಬೆಸ್ಟ್ ಎಕ್ಸಾಂಪಲ್. ಸೋಡಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್, ಇವೆರಡೂ ಏನಾಗಿದೆ, ನೀರಿನಲ್ಲಿ ಕರಗಿ ಏನು ಕೊಡ್ತಾ ಇದೆಯಪ್ಪ ಅಂದರೆ, ಇಲ್ಲಿ ನೋಡಿ, ನೀರಿನಲ್ಲಿ ಕರಗಿ ಏನು ಕೊಡ್ತಾ ಇದ್ದಾವೆ? ನೀರಿನಲ್ಲಿ ಕರಗಿ ಇವೆಲ್ಲವೂ ಬೇಸ್ಗಳನ್ನು ಕೊಡ್ತಾ ಇದ್ದಾವೆ. ಏನು ಕೊಡ್ತಾ ಇದ್ದಾವೆ? ಬೇಸ್. ಅಲ್ಕಲೀಸ್ ಅಂದರೆ ಏನಪ್ಪ ಅಂದರೆ, ಯಾವುದ್ರದ್ದು ಪಿ ಹೆಚ್ಚು 14ಕ್ಕೆ 10⁻⁻4 ಮತ್ತು 10⁻⁻9 ಅಂದರೆ ಸ್ವಲ್ಪ ದೂರ ಈ ಕಡೆ 9 to 14 ಇದ್ರೆ ಅವಕ್ಕೆ ನಾವೇನಂತ ಕರಿತೀವಿ? ಅಲ್ಕಲೀಸ್ ಅಂತ ಕರಿತೀವಿ. ಓಕೆನಾ? ಅಲ್ಕಲೀಸ್ನು ಕೂಡ ಎ ಕ್ಲಾಸ್ ಆಫ್ ಬೇಸ್ಗಳದೇ ಒಂದು ಕ್ಲಾಸ್ ಇದೆ. ಓಕೆನಾ? ಅಲ್ಕಲೀಸ್ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ಟುಡೇಸ್ ಲೆಕ್ಚರ್.